ಬಜೆಟನ್ನು ಅನುಮೋದಿಸಲು ಗ್ರಾಮ ಪಂಚಾಯಿತಿ ವಿಫಲವಾದ ಪಕ್ಷದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಸಲ್ಲಿಕೆಯಾಗುವ ಬಜೆಟ್ ಪ್ರತಿಯನ್ನು ಯಾರು ಅಂಗೀಕರಿಸುತ್ತಾರೆ? ಕಾರ್ಯನಿರ್ವಾಹಕ ಅಧಿಕಾರಿಗಳು. ಗ್ರಾಮ ಪಂಚಾಯಿತಿಗಳು ತನ್ನ ಸಿಬ್ಬಂದಿ ವೇತನಕ್ಕಾಗಿ ಎಷ್ಟು ಹಣವನ್ನು ಖರ್ಚು ಮಾಡಬಹುದು? ತನ್ನ ಕಂದಾಯ ವಸೂಲಾತಿಯ 40% ಮೊತ್ತವನ್ನು ಮಾತ್ರ ಸಿಬ್ಬಂದಿ ವೇತನಕ್ಕಾಗಿ ಬಳಕೆ ಮಾಡಬಹುದು. ಸರ್ಕಾರದಿಂದ ಗ್ರಾಮ ಪಂಚಾಯಿತಿಗಳಿಗೆ ಬಿಡುಗಡೆಗೊಳಿಸುವ ಶಾಸನಬದ್ಧ ಅನುದಾನದಲ್ಲಿ ಎಷ್ಟು ಹಣವನ್ನು ವಿದ್ಯುತ್ ಬಿಲ್ಗಳಿಗಾಗಿ ಕಡಿತಗೊಳಿಸಲಾಗುತ್ತದೆ? 60% ಅನುದಾನವನ್ನು ವಿದ್ಯುತ್ ಬಿಲ್ಗಾಗಿ ಕಡಿತಗೊಳಿಸಲಾಗುತ್ತದೆ. ಗ್ರಾಮ ಪಂಚಾಯಿತಿಗಳ ಸಭಾ ನಡವಳಿಗಳನ್ನು ಯಾರು ದಾಖಲಿಸುತ್ತಾರೆ? ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯು ನಡಾವಳಿಗಳನ್ನು ದಾಖಲಿಸುತ್ತಾರೆ. ಕಾರ್ಯದರ್ಶಿ ಹುದ್ದೆ ಖಾಲಿ ಇದ್ದಲ್ಲಿ PDOರವರು ದಾಖಲಿಸುತ್ತಾರೆ. ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಯ ಮೇಲೆ ಯಾರು ಮೇಲ್ವಿಚಾರಣೆ ನಡೆಸುತ್ತಾರೆ? ಗ್ರಾಮ ಪಂಚಾಯಿತಿ ನೇಮಕ ಮಾಡಿದ ಸಿಬ್ಬಂದಿಯ ಮೇಲೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ನಿಯಂತ್ರಣ ಹೊಂದಿರುತ್ತಾರೆ. ಗ್ರಾಮ ಪಂಚಾಯಿತಿ ನೇಮಿಸಿದ ಸಿಬ್ಬಂದಿಯನ್ನು ಯಾರು ತೆಗೆದುಹಾಕಬಹುದು ಮತ್ತು ಸಿಬ್ಬಂದಿಯವರಿಗೆ ಅಪೀಲು ಸಲ್ಲಿಸಲು ಅವಕಾಶವಿದೆಯೇ? ಗ್ರಾಮ ಪಂಚಾಯಿತಿ ನೇಮಿಸಿಕೊಂಡ ಸಿಬ್ಬಂದಿಯು ಅಸಡ್ಡೆ ಧೋರಣೆಯಿಂದ ಗ್ರಾಮ ಪಂಚಾಯಿತಿಗೆ ತೊಂದರೆಯಾಗಿದ್ದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಲಿಖಿತ ಆದೇಶದ ಮೂಲಕ ಸಿಬ್ಬಂದಿಗೆ ದಂಡ ವಿಧಿಸುವ, ವಾರ್ಷಿಕ ಬಡ್ತಿಯನ್ನು ಮುಂದಕ್ಕೆ ಹಾಕುವ ಮತ್ತು ಅಮಾನತಿನಲ್ಲಿಡುವ ಅಧಿಕಾರವಿದೆ. ಆದರೆ ಗ್ರಾಮ ಪಂಚಾಯಿತಿಯು ಈ ರೀತಿಯ ಪ್ರಕರಣಗಳಲ್ಲಿ ಸಿಬ್ಬಂದಿಯನ್ನು ವಜಾಗೊಳಿಸಲು ಅಧಿಕಾರ ಹೊಂದಿರುತ್ತದೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಆದೇಶದ ವಿರುದ್ಧ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮತ್ತು ಗ್ರಾಮ ಪಂಚಾಯಿತಿಯ ನಿರ್ಣಯದ ವಿರುದ್ಧ ಬಾಧಿತ ಸಿಬ್ಬಂದಿಯು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮೇಲ್ಮನವಿ ಸಲ್ಲಿಸಬಹುದು.